ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಇದೆ. ಏಕೆಂದರೆ ಎಲ್ಲರೂ 17/10/2022ರಿಂದ SA1 ಪರೀಕ್ಷೆಯನ್ನು ಬರಲಿಕ್ಕೆ ಕಾತರವಾಗಿದ್ದೀರಿ. ಬಟ್ ಇಲಾಖೆಯವರು ಏನು ಮಾಡಿದ್ದಾರೆ, ತಮಗಾಗಿ ಒಂದು ಇನ್ನಷ್ಟು ದಿನಗಳ ಓದಲಿಕ್ಕೆ ಸಮಯವನ್ನು ಕೊಟ್ಟು ಪರೀಕ್ಷೆಯನ್ನು ನಿಗದಿ ಮಾಡಿ ಒಂದು ಆದೇಶವನ್ನು ನಿನ್ನೆನೇ ಹೊರಡಿಸಿದ್ದಾರೆ. ಸೊ ನೋಡೋಣ ಆದೇಶ ಏನಿದೆ ಅಂತ. ಇದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ, ನೃಪತುಂಗ ರಸ್ತೆ, ಬೆಂಗಳೂರು 1 ಅವರು ಹೊರಡಿಸಿದ್ದಾರೆ. ದಿನಾಂಕ ಬಂದ್ಬಿಟ್ಟು 15 ಅಕ್ಟೋಬರ್ 2022. ವಿಜ್ಞಾಪನ ವಿಷಯ 2022-23ನೇ ಶೈಕ್ಷಣಿಕ ಸಾಲಿನ ಮೊದಲನೇ ಸಂಕಲನಾತ್ಮಕ SA1 ಪರೀಕ್ಷಾ ವೇಳಾಪಟ್ಟಿಯನ್ನು ಪರಿಷ್ಕರಣೆಯ ಕುರಿತು. ಈಗಾಗಲೇ 17/10/2022ರಿಂದ 25/10/2022ರವರೆಗೆ ತಮಗೆ ಪರೀಕ್ಷೆಯನ್ನು ನಿಗದಿ ಮಾಡಿ ಆದೇಶವನ್ನು ಮಾಡಿದರು. 17/10/2022ರಿಂದ ಶಾಲೆ ಪ್ರಾರಂಭವಾಗ್ತವೆ. ಅವರು ಕಾರಣ ಕೊಟ್ಟಿದ್ದಾರೆ, ಕಲಿಕಾ ಪ್ರಕ್ರಿಯೆ ಅನುಪಾಲನೆ ಕೊರತೆ ಮತ್ತು ಮಕ್ಕಳ ಪರೀಕ್ಷೆಗೆ ಮಾನಸಿಕ ಸಿದ್ಧವಾಗಲು ಕಾಲಾವಕಾಶ ಬೇಕು ಅನ್ನೋದನ್ನು ತಿಳಿದುಕೊಂಡು ಅವರು ಒಂದು ವೇಳಾಪಟ್ಟಿಯನ್ನು ಪರಿಷ್ಕರಣೆಯನ್ನು ಮಾಡಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ, SA1 ಪರೀಕ್ಷಾ ದಿನಾಂಕ 1ರಿಂದ 10ನೇ ತರಗತಿಯವರೆಗೆ 3/11/2022ರಿಂದ 10/11/2022ರವರೆಗೆ ನಿಗದಿ ಮಾಡಿದ್ದಾರೆ. ಅದಕ್ಕಾಗಿ ಒಂದು ಸಲಹಾತ್ಮಕ ವೇಳಾಪಟ್ಟಿಯನ್ನು ಅವರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ನೋಡಿ, 3ನೇ ತಾರೀಕಿಗೆ ಕನ್ನಡ ಪೇಪರ್ ಇದೆ. ಫಸ್ಟ್ ಲ್ಯಾಂಗ್ವೇಜ್ ಅವ್ರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಮರಾಠಿ, ತೆಲುಗು, ತಮಿಳು. 4 ನವಂಬರ್ಗೆ 3 ನವಂಬರ್ 2022ಕ್ಕೆ ಫಸ್ಟ್ ಲ್ಯಾಂಗ್ವೇಜ್ ಇತ್ತು. 4 ನವಂಬರ್ 2022ಗೆ ದ್ವಿತೀಯ ಭಾಷೆ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್. 5/11/2022ಕ್ಕೆ ತೃತೀಯ ಭಾಷೆ ಇದೆ, ಥರ್ಡ್ ಲ್ಯಾಂಗ್ವೇಜ್. 7 ನವಂಬರ್ 2022ಕ್ಕೆ ಗಣಿತ ಇದೆ. 8 ನವಂಬರ್ 2022ಕ್ಕೆ ವಿಜ್ಞಾನ ಇದೆ. 9ನೇ ತಾರೀಕಿಗೆ ಸಮಾಜ ವಿಜ್ಞಾನ ಇದೆ. 10 ನವಂಬರ್ಗೆ ದೈಹಿಕ ಶಿಕ್ಷಣ ಭಾಗ ಬಿ ಅಂತಕ್ಕಂಥದ್ದು ಇದೆ ಅಂತ ಆಯುಕ್ತರು ಏನು ಮಾಡಿದ್ದಾರೆ, ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಟೋಟಲಿ 3 ತಾರೀಕು ಹಿಡಿದು 10ರವರೆಗೆ, 3ರಿಂದ ಹಿಡಿದು 10 ನವಂಬರ್ವರೆಗೆ ನಿಮ್ಮ ಎಕ್ಸಾಮ್ ಏನಾಗ್ತವಪ್ಪ ಅಂದ್ರೆ ಮಾಡ್ತಾರೆ. ಇದಕ್ಕೆ ಆಯುಕ್ತರು ಏನು ಮಾಡಿದ್ದಾರೆ, ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಸುಮಾರು ಒಂದು 15ರಿಂದ 20 ದಿವಸಗಳ 15 ದಿನಗಳಾದರೂ ತಮಗೆ ತುಂಬಾ ಚೆನ್ನಾಗಿ ಸಮಯ ಸಿಕ್ಕಿತ್ತು. ಈ 15 ಡೇಸನ್ನು ತುಂಬ ಚೆನ್ನಾಗಿ ಬೆನಿಫಿಟ್ ಮಾಡಿಕೊಂಡು ಓದಿ ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಅಂಕ ಪಡಿಬೇಕು. ನಿಮ್ಮ SA1 ಪರೀಕ್ಷೆಯನ್ನು ಮುಂದೂಡಿದ್ದಾರೆ, ಹೊಸ ವೇಳಾಪಟ್ಟಿಯನ್ನು ಕೊಟ್ಟಿದ್ರು ಅನ್ನೋದನ್ನು ಹೇಳೋ ಸಲುವಾಗಿ ಈ ವಿಡಿಯೋನ ತಂದಿದ್ದೆ. ಮತ್ತೆ ಸಿಗ್ತೀನಿ ಒಂದು ಹೊಸದಾದ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಬಾಯ್.